ಅನ್ನುವಂತಹ ಪ್ರಶ್ನೆ. ಬೀದರ್ನ ಔರಾದ್ ಮತ್ತು ಕಮಲನಗರ ತಾಲೂಕುಗಳಲ್ಲಿ ಲೂಟಿ ಮಾಡಲಾಗಿದೆಯಂತೆ. ಶಾಲೆಗಳ ದುರಸ್ತಿಗೆ ಬಂದ ಅನುದಾನವೂ ಕೂಡ ಇಲ್ಲಿ ಗುಳುಂ ಆಗಿರುವಂತಹ ಮಾಹಿತಿ ಸಿಗ್ತಾ ಇದೆ. 49 ಸರ್ಕಾರಿ ಶಾಲೆಗಳಿಗೆ ಬಂದಂತಹ ಅನುದಾನದಲ್ಲಿ ಲೂಟಿ ಮಾಡಿದ್ದಾರಂತೆ ಕೆಕೆಆರ್ಡಿಬಿ ಅಧಿಕಾರಿಗಳು, ಸಿಬ್ಬಂದಿಗಳು, ಅದರ ಜೊತೆಗೆ ಗುತ್ತಿಗೆದಾರರು ಕೂಡ. 49 ಶಾಲೆಗಳಿಗೆ ಅಭಿವೃದ್ಧಿಯ ಹೆಸರಲ್ಲಿ ಹಣ ಬಂದಿರುವಂತದ್ದು. ಸೊ ಹಾಗಾಗಿ ಈ ಅಭಿವೃದ್ಧಿ ಮಾಡುವಂತಹ ಹೆಸರಲ್ಲಿ ಈ ಒಂದು ಕೆಕೆಆರ್ಡಿಬಿ ಅಧಿಕಾರಿಗಳು, ಸಿಬ್ಬಂದಿಗಳು, ಅದರ ಜೊತೆಗೆ ಗುತ್ತಿಗೆದಾರರು ಕೂಡ ಹಣವನ್ನ ನುಂಗು ಬಿಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ದೂಪತ, ಮಹಾಗಾಂವ್, ಸಂತಪುರ, ವಡಗಾಂವ್, ಚಿಕ್ಲಿ ಸೇರಿ ಸೋಲಾರ್ ಪ್ಯಾನೆಲ್ ಅಳವಡಿಕೆಗೆ ಬಂದಿದ್ದ 1.52 ಕೋಟಿ ಅನುದಾನವನ್ನ ಗುಳುಂ ಮಾಡಿದ ಆರೋಪ ಕೇಳಿ ಬಂದಿದೆ. ಬೀದರ್ KRDL ಕರ್ನಾಟಕ ಗ್ರಾಮೀಣ